ಕರ ಕರವ ಮುಗಿದು ನಲಿದು ನಲಿದು ಮೆರೆವೆ ನಲಿದು ನಲಿದು ಮೆರೆವೆ ಅಖಿಲ ಲೋಕ ಸತಿ ಸಮಾನ ರೂಪ ಅಖಿಲ ಲೋಕ ಸರಿ ಸಮಾನವೆನುಪ ಪ್ರಭುವೆನುಪ ಗುರುಪತಿಗೆ ಪ್ರಭುವೆನುಪ ಗುರುಪತಿಗೆ ಪ್ರಭುವೆನುಪ ಗುರುಪತಿ ಸರಿ ಸಮರೆ ಎನಗೆ ವಿಜಯೇ ಧ್ವಜವನಿಸಿ ಮೆರೆವೆ ಗುರುಪತಿಗೆ ಸಮರೆ ವಿಜಯೇ ಪ್ರಭು ಪೂರಿತಂ ಪ್ರತಿಧ್ವನಿಪರಂ ಪ್ರಭು ಪೂರಿತಂ ಪ್ರತಿಧ್ವನಿಪರಂ ಪ್ರಚಂಡ ಪರಾಕ್ರಮ ಶೋಭಿತಂ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾ ಶಿವನ ಶುಭ ವಿಭೂತಿ ವಿಕಸಿತ ಸದಾ ಶಿವನ ಶುಭ ವಿಭೂತಿ ವಿಕಸಿತ ಯಶೋ ಭಕ್ತ ಗಣ ದಶೋ ಸಪ್ತ ವಿಜಯೇ ಧ್ವಜವನಿಸಿ ಮೆರೆವೆ ಗುರುಪತಿಗೆ ಸಮರೆ ವಿಜಯೇ. ಕೃಷ್ಣನು ಬರುತ್ತಿರುವರಂತೆ. ಬರಲಿ ಕಲಿವಿಲಿಯು ಶ್ರೀ ಹರಿಯು ಬರಲಿ ಬರಲಿ ಕಲಿವಿಲಿಯು ಶ್ರೀ ಹರಿಯು ಬರಲಿ ಬರಲಿ ಮುರಾರಿ ಶೌರಿ ಚದಾರಿ ಶಂಕು ಚಕ್ರಧಾರಿ ಮುರಾರಿ ಬರಲಿ ಪುರದಿ ಶರದಿರಣ್ಣ ಮಾತೆಯ ತೃಷಯ ಪುರದಿ ಶರದಿರಣ್ಣ ಮಾತೆಯ ತೃಷಯ ಅಡಗಿ ಪಶ್ಚಾತ್ರವತೆ ಜವತೋರಿ ಅಡಗಿ ಪಶ್ಚಾತ್ರವತೆ ಜವತೋರಿ ನನ್ನ ಕಣ್ಣಿ ಮಮ ಯುಕ್ತಿಯು ಬರಲಿ ನನ್ನ ಕಣದಿ ಮಮ ಶಕ್ತಿ ಯುಕ್ತಿಯು ಬರಲಿ ಬರಲಿ ಕಲಿವಿದಿಯು ಶ್ರೀ ಹರಿಯು ಬರಲಿ. ಆ ಕೃಷ್ಣನು ಬರುವ ವೇಳೆಯಲ್ಲಿ ನೀವಾರಾದರೂ ಎದ್ದು ನಮಸ್ಕರಿಸಿದರೆ ಈ ನನ್ನ ಸಭೆಯಿಂದ ಹೊರದೂಡಲ್ಪಡುವುದು ಎಚ್ಚರ. ಸಹೋದರ ದುಶ್ಯಾಸನ, ಅಣ್ಣ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧ ಮಾಡು ಎಂದಿದ್ದೆ, ಸಿದ್ಧಪಡಿಸಿದೆಯಾ? ಇದು ತೆಗೆದುಕೋ ಅಣ್ಣ. ಆ ಕೃಷ್ಣನು ಬರುವ ವೇಳೆಯಲ್ಲಿ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ಜನಿಸಿದೊಡೋ ದೈವಮೇ ತತ್ವ ಬೋಧಲೆ ಗೈದೊಡಮಿದೀರ ದೈವಮೇ ನಿಲ್ತಿರ್ದೊಡಮ ದೈವಮೇ ನಿಲ್ತಿರ್ದೊಡಮ ದೈವಮೇ ನಿಲ್ತಿರ್ದೊಡಮ ದೈವಮೇ ನಿಲ್ತಿರ್ದೊಡಮ ದೈವಮೇ ನಿಂತಿರ್ದೊಡಮ ದೈವೀಕೃತಂ ದೋಷಮೆಂಬುದಲೆ ಈ ನರಜಲ್ಮ ಈ ಗಣ ಚಪಲ ವೈಭವ ಪಾಲಿತ ಈ ಗಣ ಮಾಯಾ ಪ್ರಪಂಚವಿ ಮದನಂತರತೆ ಲಾಮಯ ಮಾಯಾ ವೈಭವ ಸಂಭವಮತಿ ತರಳವುಗೆ
ಅಂತರಲ್ಲಿ ಲಾಮಯ ಮಾಯ. ನಿಮಗೆ ಮಂಗಳವಾಗಲಿ. ಭೀಷ್ಮ, ದ್ರೋಣ, ಗುರುಜನರು ಎದ್ದು ನಿಂತು ನಮಸ್ಕರಿಸಿ ಇರಲಿ. ತಾನಾಗೆ ಬಂದು ನಮಸ್ಕರಿಸುವಂತೆ ಮಾಡುತ್ತೇನೆ. ಜಾಗೃತಳಾಗು ನನ್ನ ಯೋಗ ಮಾಯೆ. ದುರ್ಯೋಧನ, ಸಾರ್ವಭೌಮನಾದ ನೀನು ನನಗೆ ನಮಸ್ಕರಿಸುವುದೇ? ಹೇ, ನಿನ್ನಲ್ಲಿಗೆ ನಾನೇ ಬರುತ್ತಿದ್ದನಲ್ಲ. ಕೃಷ್ಣ, ದೂತನಾಗಿ ಬಂದ ನಿನಗೆ ದೂತನ ಲಕ್ಷಣಗಳು ಇವೆಯೋ ಇಲ್ಲವೇ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದನಷ್ಟೇ. ಕೃಷ್ಣ, ಹಾಗೇನಾದರೂ ನಾನು ನಮಸ್ಕರಿಸಿದರೆ ಈ ನನ್ನ ತಾಯಿ ವಸುಂಧರೆಗೆಂದು ತಿಳಿ. ಹೇಗೋ ಬಂದಿರುವೆ. ನಾಟ್ಯವೆಂದರೆ ಬೋಲು ಪ್ರಿಯವಂತ ನಿನಗೆ. ನಾಟ್ಯವನ್ನು ನೋಡಿಕೊಂಡು ಹೋಗು. ಯಾರಲ್ಲಿ? ಏನಪ್ಪಣೆ? ಆಸ್ಥಾನೀಯ ನರ್ತಕನನ್ನು ಬರ ಹೇಳಿ. ಅಪ್ಪಣೆ ಮಹಾಪ್ರಭು. ಕರುಣಾಳು ಗುರು ಭೂಪರಾಜೇಶ್ವರ, ಕರುಣಾಳು ಗುರು ಭೂಪರಾಜೇಶ್ವರ, ಗುರು ವಂಶ ಕುಲ ತಿಲಕ ಮಗುಟೇಶ್ವರಾಧೀರ, ಗುರು ವಂಶ ಕುಲ ತಿಲಕ ಮಗುಟೇಶ್ವರಾಧೀರ, ಕರುಣಾಳು ಗುರು ಭೂಪರಾಜೇಶ್ವರ, ರಿಪು ಭಯಂಕರ ರೂಪ ಮನೋಗರ, ಜಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಗರ, ಜಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಭಾವನ ಹಿತದಿ ಚತುರಾಗ ಧಾರಿ ದೇವಿಯ ಪ್ರೀತಿಯ ಕುಬರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುಣಾಳು ಗುರು ಭೂಪರಾಜೇಶ್ವರ. ನೀಲವರ್ಣದ ಈ ಚೆಲುವ ಕೃಷ್ಣ, ಕೊಳಲನಾದದೆ ಜಗದ ಜನರ ಮರುಳುಗೊಳಿವ ಹರಿ, ಇದೋ ನಿನಗೆ ರಾಜಸಭೆಯ ನರ್ತಕಿಯರ ನಮನ. ಕೃಷ್ಣ, ಯಾರಿಗೆ ಹೇಳಿದೆ? ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಾತು. ಭೀಮನಿಗಿವನು ಕಡುಬೈರಿ ಪುರದೊಡೆಯ ಗದದಾರಿ,
ಆ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಗರಿದರೆಯೋ ಇವನಿಗೆ ಸರಿಸಾಟಿ ಯಾರಿಗರಿದರೆಯೋ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗೆ ಕರುನಾಳು ಗುರುಭೂಪ ರಾಜೇಶ್ವರ 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 ಯಾರಲ್ಲಿ ಏನಪ್ಪಣೆ ನರ್ತಕರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಅಪ್ಪಣೆ ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ಮಂದಿರದಲ್ಲಿ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರೋದ್ರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ನೀವು ಆಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥ ಕಾರಣಗಳಿಗೆಲ್ಲ ನೀವೇ ಕಾರಣರಾಗಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯರ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವುದೆಂಬುದನ್ನು ಈಗ ತಿಳಿಯಿರಿ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವರು, ಇಲ್ಲವೇ ಭಯಂಕರವಾದ ಆ ಮಾತೃಮೂರ್ತಿಯನ್ನು ತೋರಿಸುವರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈಗ ನಿಮ್ಮ ಬಂದಿರುವ ಪ್ರಶ್ನೆಯು ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮನಿಷ್ಠರು, ಸತ್ಯಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರ? ಬಾಲ್ಯದಿಂದ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದ. ವಿಷಭೋಜನ, ಲಾಕ್ಷ ಗೃಹದಾನ, ಕಪಟದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿದೆ. ಧೃತರಾಷ್ಟ್ರ ರಾಜೇಂದ್ರ, ಇದುವರೆಗೂ ನೀನು ನಿನ್ನ ಮಕ್ಕಳನ್ನು ಸ್ವಇಚ್ಛಾಚಾರಿಯಾಗಿ ಬಿಟ್ಟಿದ್ದೇನೆ. ಮುಂದೆಯೂ ಬಿಡುವೆಯಾದರೆ ಅಪಾರ ದುಃಖಕ್ಕೀಡಾಗುವೆ. ಕಣ್ಣೀರು ಕಾಲುವೆಯಾಗಿ ಅರಿಯಲು ಅವಕಾಶ ಮಾಡಿಕೊಡಬೇಕು. ಕೌರವರಂತೆ ಪಾಂಡವರು ನಿನಗೆ ಮಕ್ಕಳಲ್ಲವೇ? ಪಾಂಡು ರಾಜನು ಮೃತನಾದ ಬಳಿಕ ತನ್ನ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯವನ್ನು ಕೊಡುವಂತೆ ನಾನು ಪ್ರಾರ್ಥಿಸುತ್ತೇನೆ. ಸರ್ವಜ್ಞನಾದ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರವನ್ನು, ಕರ್ತವ್ಯಗಳನ್ನು ನಿರ್ಧರಿಸುವುದು ನಿಮ್ಮೆಲ್ಲರ ಪ್ರಾಜ್ಞ ಕರ್ತವ್ಯ. ವರೆಯವೇಲಾಲಿ ಪುದೈ ಕೌರವ ವರೆಯವೇಲಾಲಿ ಪುದೈ ಕೌರವ ಕರೆ ಕರೆ ಗೈಯದೆ ಆಲಿಸೋ ಮಾತನೋ ಕರೆ ಕರೆ ಗೈಯದೆ ಆಲಿಸೋ ಮಾತನೋ ವರೆಯವೇಲಾಲಿ ಪುದೈ ಕೌರವ ಮಾಧವನಾಜ್ಞೆಯ ಮುದದಿಲಾಯಿಸುತ್ತೆ ಮಾಧವನಾಜ್ಞೆಯ ಮುದದಿಲಾಲಿಸುತ್ತೆ ಸೋದರರಿಗೆ ನೀ ರಾಜ್ಯವ ನೀಡು
ಸಹೋದರರಿಗೆ ನೀ ರಾಜ್ಯವ ನೀಡು ನೀ ವರೆಯವೇಲಾಲಿ ಬುಧೈ ಕೌರವ ವರೆಯವೇಲಾಲಿ ಬುಧೈ ಕೌರವ ವರೆಯವೇಲಾಲಿ ಬುಧೈ ಕೌರವ. ಧೃತರಾಷ್ಟ್ರ, ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜ ಕಾರ್ಯವನ್ನು ನೀವೆಲ್ಲರೂ ಕೇಳಿದ್ದೀರಲ್ಲವೇ? ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಅಮೃತವು ವಿಷವಾಗುವುದು. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ದುರಾಭಿಮಾನವೇಕೆ? ನೀವು ದುರಾಭಿಮಾನವನ್ನು ಬಿಟ್ಟು ಅನನ್ಯ ಮೈತ್ರಿಯಿಂದ ಇರುವುದು ಮೇಲು. ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ಈ ನಿನ್ನ ವೃದ್ಧ ಜನನಿ ಜನಕರಿಗೆ ಸಂತೋಷವನ್ನು ಉಂಟು ಮಾಡು ಕುಮಾರ. ಬಂಧು ಬಾಂಧವರ ರಕ್ತಪಾತದಿಂದ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ ಕುಮಾರ. ಚೆನ್ನಾಗಿ ವಿಚಾರ ಮಾಡು, ದುರ್ಬೋಧೆಗೆ ಕಿವಿ ಕೊಡಬೇಡ ಕುಮಾರ. ಕುಮಾರ, ಪಾಂಡವರು ನಿನಗೆ ಸಹೋದರಲ್ಲವೇನಯ್ಯ ಕುಮಾರ. ಇದರ ಅನುಜರು ಏತಕ್ಕೆ ಅನುಜರು ಬಿಡುವಂತ ಸಲ್ಲದು ವೈರವ ಸಾಧಿಸದಿರು ಜನ. ಸಲ್ಲದು ವೈರವ ಸಾಧಿಸದಿರು ಜನ. ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ. ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ. ಏತಕ್ಕೆ ಅನುಜರು ಬಿಡುವಂತ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ. ದುರ್ಯೋಧನ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ. ರಾಜ್ಯವನ್ನಿತ್ತೋ ಸುಖದಲ್ಲಿ ಬಾಳು. ದುರ್ಯೋಧನ, ರಾಜ್ಯವನ್ನಿತ್ತೋ ಸುಖದಲ್ಲಿ ಬಾಳು. ಏತಕ್ಕೆ ಅನುಜರು ಬಿಡುವಂತ ಬಿಡುವಂತ ಬಿಡುವಂತ. ವಾತ್ಸ ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರು ಅನ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗಿದೆ. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ವಿದುರ, ಈ ದಾಸಿ ಪುತ್ರನು ದುಡುಕಬಾರದು ಕೌರವ ಕೊಡುಮೂರ್ಖನಂತೆ ವಿಚಾರಿಸದೇನೆ. ದುಡುಕಬಾರದು ಕೌರವ. ದುರ್ಯೋಧನ, ದುಡುಕಬಾರದು ಕೌರವ ಕೊಡುಮೂರ್ಖನಂತೆ ವಿಚಾರಿಸದೇನೆ. ದುಡುಕಬಾರದು ಕೌರವ. ದುರ್ಯೋಧನ, ಸೂರರಂತೆ
ದುರ್ಯೋಧನ, ಈ ದಾಸಿ ಪುತ್ರನು ನನಗುಪದೇಶ ಮಾಡುವುದರಲ್ಲೊಬ್ಬನು. ಹೋಗಲಿ ವಿದುರ, ನಿನ್ನ ಅರಣ್ಯ ರೋದನವು ನಡೆಯಲಿ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷ ಸಂಭವಿಸುವುದು. ಕುಮಾರ, ಈಗ ನೀನು ಯೌವನ ಮದದಿಂದ ಗರ್ಭಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿದೆ. ನನ್ನ ಹಿತೋಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು, ನಿನ್ನ ತಂದೆ ಪಿತಾಮಹ ಭೀಷ್ಮನು, ಶ್ರೀಕೃಷ್ಣನು ಇವರು ಹೇಳೋದಕ್ಕಿಂತ ನಾನು ಹೆಚ್ಚಿಗೆ ಹೇಳಾರೆ. ಆದರೆ ಒಂದು ಮಾತು, ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ. ರಾಜ್ಯವೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ವಿದುರ, ಈ ನೀತಿಯನ್ನು ಪಾಂಡವರಿಗೆ ಹೇಳಲೇ ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣನಿಗಾಗಲಿ ನಮ್ಮ ಪಿತಾಮಹರಿಗಾಗಲಿ ನನ್ನಪ್ಪನಲ್ಲಿ ಮಾತ್ರವೇ ದೋಷಗಳು ಕಾಣುತ್ತಿರುವ ಪಾಂಡವರು, ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾಟುಗಳಿಗೆ ಒಡಂಬಡುವ ಬುದ್ಧಿ ಹೀನ, ಈ ಛಲದಂಕವಲ್ಲ ದುರ್ಯೋಧನನಲ್ಲ. ಇದನ್ನು ಚೆನ್ನಾಗಿ ತಿಳಿದರು ಕೃಷ್ಣ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುಸ್ಸಹವಾಸದ, ದುರಾಗ್ರಹದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ ದುರಾಭಿಮಾನವೇ? ಭಲೆ ಭಲೆ ಭಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಾದರೆ ಕೇಳು. ಛಲದಂಕಮಲ್ಲ, ಗಾಂಧಾರ್ಯ ಗರ್ಭ ಸಂಜಾತ ವಸುಂಧರೆಯ ಕುವರ, ಏಕಚಕ್ರೇಶ್ವರ ಈ ಕೌರವೇಶ್ವರನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಬಂಟ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಸ್ನೇಹಿತ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಪುಂಸಕ ಪಾರ್ಥ? ಅದು ದುರಹಂಕಾರ. ಕೃಷ್ಣ, ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ದುಶ್ಯಾಸನ ದುರ್ಯೋಧನನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸುವ ಯೋಜನೆ ಮಾಡುತ್ತಿರುವರಲ್ಲವೇ ಆ ಪಾಂಡವರು? ಅದು ದುರಹಂಕಾರ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಚ್ಚೆಚ್ಚು ಎತ್ತಪಟ್ಟು ಬೀಗುತ್ತಿರಲಲ್ಲವೇ ಆ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಛಲದಂಕಮಲ್ಲ. ಈ ಕೌರವೇಶ್ವರ ನಿರ್ಧಾರ ತಿಳಿಸಲಾರದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಒಳರೆ ಮೆರೆದೆ ಸುತ್ತದು ಸಮರೆಯ ನಗೆದರೆಯೋ ಬಿಗಿಲೆನಿಸಿ ನೆರೆಬಳೆ ನಗೆ.
ಸರಿ ಸಮರದರೆಯೋ ಬಿಗಿಲೆನಿಸಿ ಮೆರೆವ ಎನಗೆ ಭೀಷ್ಮ ದ್ರೋಣ ಕರ್ಣನು ಸಹಿತ ಭೀಷ್ಮ ದ್ರೋಣ ಕರ್ಣನು ಸಹಿತ ದುಶ್ಯಾಸನ ಶಕುನಿಗಳಿವರ ಶಕುನಿ ದುಶ್ಯಾಸನ ಬೆಂಬಲ ಎನಗೆ ಧರಣಿಯ ನಾಳುವೆ ವೈಭವದಿ ಧರಣಿಯ ನಾಳುವೆ ವೈಭವದಿ ಮೆರೆಯುವೆ ಸಿರಿಯಲ್ಲಿ ಸುರಭಗೆ ಮೀರಿ ಮೆರೆಯುವೆ ಸಿರಿಯಲ್ಲಿ ಸುರಭಗೆ ಮೀರಿ ಮೆರೆಯುವೆ ಸಿರಿಯಲ್ಲಿ ಸುರಭಗೆ ಮೀರಿ ಸಮರ ಎನ್ನಗೆ ತಲೆಯೋ ಮಿಗಿದೆನಿಸಿ ಮೆರೆವ ಎನ್ನಗೆ ಸರಿ ಸಮರ ಎನ್ನಗೆ ತಲೆಯೋ ಮಿಗಿದೆನಿಸಿ ಮೆರೆವ ಎನ್ನಗೆ ಅಣ್ಣನ ಮಾತುಗಳೆಲ್ಲ ನನಗೊಪ್ಪಿತವು. ಗುರು ಸಹೋದರ ಸದ್ರೋಹದಲ್ಲಿ ಕೃಷ್ಣ ಇಂತಹ ಯುದ್ಧ ಬೀರುಗಳಿಂದ ಆರುವುದಿಲ್ಲ. ಕೃಷ್ಣ ಇನ್ನು ಬಂಧದ ಹಿಡಿಯುವುದು ಒಳ್ಳೆಯದು. ಅಲ್ಲೇ ನೀಗಲ ಕುಳಿಸಿದ ಗಲ್ಲ ಮಾಡಿದ ಎಲ್ಲವೂ ಈ ಗಲ್ಲ ಮಾಡಿದ ಎಲ್ಲವೂ ಕೃಷ್ಣ ಸಹೋದರ ಅಲ್ಲೇ ನೀಗಲ ಕುಳ್ಳನೆನಿಸಿ ಗಲ್ಲ ಮಾಡಿದ ಎಲ್ಲವೂ ಈ ಗಲ್ಲ ಮಾಡಿದ ಎಲ್ಲವೂ ತನ್ನ ಚೌರ್ಯವ ನಿರ್ವಹಿಸಿದ ಆ ರೀತಿಯೋ ಕೃಷ್ಣ ತನ್ನ ಚೌರ್ಯವ ನಿರ್ವಹಿಸಿದ ಆ ರೀತಿಯೋ ಧರ್ಮಭೇದವ ಕೈದು ಗಮ್ಯ ಕೃಷ್ಣ ಧರ್ಮಭೇದವ ಕೈದು ಗಮ್ಯ ದಿವ್ಯ ದಿವ್ಯಾತುರ್ಯ ದಿವ್ಯಾತುರ್ಯ ದಿವ್ಯಲಿದಾಡಿದ ಕೃಷ್ಣ ದಿವ್ಯ ದಿವ್ಯಾತುರ್ಯ ದಿವ್ಯಾತುರ್ಯ ನಲಿದಾಡಿದ ಬಲ್ಲೆ ನೀಗಲ ಕುಳ್ಳಲೆಲ್ಲಿ ಕಳ್ಳ ಮಾಡಿದ ಎಲ್ಲವೂ ಈ ಕಳ್ಳ ಮಾಡಿದ ಎಲ್ಲವೂ ಈ ಕಳ್ಳ ಮಾಡಿದ ಎಲ್ಲವೂ ಕೃಷ್ಣ ಈ ಅಖಂಡ ಸಾಮ್ರಾಜ್ಯದ ಏಕಚಕ್ರೇಶ್ವರನಾದ ನಮ್ಮ ದುರ್ಯೋಧನ 10,000 ಸೈನ್ಯವನ್ನು ಒಂದೇ ಬಾರಿ ಸೋಲಿಸಬಲ್ಲ. ಮಾಡಿದ ಪ್ರತಿಜ್ಞೆಯನ್ನು ಮರೆಯದಂತಹ ದಾನಶೂರ ಕರ್ಣ ಅಸಾಮ ಬಲಶಾಲಿಗಳಾದ ವಿದುರ ಭೀಷ್ಮ ದ್ರೋಣ ಜಗಜ್ಜೆಟ್ಟಿ ಸಿಂಧುರಾಜನಾದ ನಾನು ನನ್ನ ಮುಂದೆ ನಿನ್ನ ಪರಾಕ್ರಮ ನಡೆಯುವುದಿಲ್ಲ. ಕಪಟ ನಾಟಕ ಸೂತ್ರಧಾರಿ ಇನ್ನು ಬಂದ ದಾರಿ ಹಿಡಿದು ಒಳ್ಳೆಯದು. ನಡೆ ಮೊದಲು ಇಲ್ಲಿಂದ. ಪ್ರಚಂಡಾರ್ಕವರ ಪಾಂಡಭದ್ರ ನಮ್ಮ ಕಣವೆ ನೋಡಲೇಕೆ ಪ್ರಚಂಡಾರ್ಕವರ ಪಾಂಡಭದ್ರ ನಮ್ಮ ಕಣವೆ ನೋಡಲೇಕೆ ಪರಶುರಾಮರ ಬಲ ವಿಜಂತೈಸಿವೆ ಪರಶುರಾಮರ ಬಲ ವಿಜಂತೈಸಿ ದರಿದ್ರ ಜಗದ ಜಯಿಸಿವೆನು ದರಿದ್ರ ಜಗದ ಜಯಿಸಿವೆನು ಹರಿಯನ ಪರಿಯನ ಪುರಿಯನ ಮರುಳೆ ಹರಿಯನ ಪರಿಯನ ಪುರಿಯನ ಮರುಳೆ ಪ್ರಚಂಡಾರ್ಕವರ ಪಾಂಡುಪುತ್ರ ಕಣಿವೆ ನೋಡಲೇಕೆ ಪರಶುರಾಮರ ಬಲ ವಿಜಂತೈಸಿವೆ ಪರಶುರಾಮರ ಬಲ ವಿಜಂತೈಸಿ ದರಿದ್ರ ಜಗದ ಜಯಿಸಿವೆನು ದರಿದ್ರ ಜಗದ ಜಯಿಸಿವೆನು ಹರಿಯನ ಪರಿಯನ ಪುರಿಯನ ಮರುಳು ಹರಿಯನ ಪರಿಯನ ಪುರಿಯನ ಮರುಳು ಪ್ರಚಂಡಾರ್ಕವರ ಪಾಂಡುಪುತ್ರ ಕಣಿವೆ ನೋಡಲೇಕೆ ರಾಧೇಯನ ಪಂಥ ಭಾವ ಭಾವ ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಲ್ಲ
ಮತಿಗೆಟ್ಟು ನುಡಿತಿದೇಕೆ ಮತಿಗೆಟ್ಟು ನುಡಿತಿದೇಕೆ ಮಹಾರಥಿಕರಂಧನಿಸಿ ಭಾವ ಭಾವ ಮತಿಗೆಟ್ಟು ನುಡಿತಿದೇಕೆ ಮಹಾರಥಿಕರಂಧನಿಸಿ ದುರುಳ ಪಾರ್ಥನ ಶಿರವ ಹರಿವತನಗ ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಈ ಅಂಗಾಲಿ ಬಗೆ ಕೃಷ್ಣ, ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಗೆ ತೀರದ ಹೊರತು ಈ ರಾಧೇಯನಿಗೆ ಪುಷ್ಪಾರವನ್ನು ರಚಿಸುವ ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ರುದ್ರನಿಗೆ ಸ್ವಾಭಾವಿಕವಾದದ್ದು ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ನೀನು ಅವರಂತೆ ಮಾತನಾಡುತ್ತಿರುವೆಯಲ್ಲ ಕನ್ನ. ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಕ್ಷತ್ರಿಯ ಸಮೂಹನೇ ಬಲಿಗೊಳ್ಳಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಥ ರಾಜ್ಯದ ನೆಪವೇ ಭಾವ ಭಾವ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದ ನಿನಗೆ ನಾತನಾರೋ ಹಿತವ ಬಯಸಿ ಮೊರೆದನೆ ಮುನ್ನ ದೊರಕುವುದು ಘೋರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ತನಯರ ಹಿತವನ್ನು ಬಯಸುತ್ತೆ ಪಾಂಡು ತನಯರ ಹಿತವನ್ನು ಬಯಸುತ್ತೆ ಪಾಂಡು ತನಯರ ಹಿತವನ್ನು ಬಯಸುತ್ತೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ಕೃಷ್ಣ, ಕೃಷ್ಣ
ಹಠವಂತರು ನಾವು ಹಿಡವಿದು ತಿಳಿನಿ ಹಠವಂತರು ನಾವು ಹಿಡವಿದು ತಿಳಿನಿ ಪುರದಳು ಪಾತನ ಶಿಲವನ್ನು ಹರಿಯುವೆ ಪುರದಳು ಪಾತನ ಶಿಲವನ್ನು ಹರಿಯುವೆ ಪುರದಳು ಪಾತನ ಶಿಲವನ್ನು ಹರಿಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ವಾಮಾ ವಲ್ಲಭನೇ ವಲ್ಲಭನೇ ಕೃಷ್ಣ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡೋದಕ್ಕೆ ಬಂದೆ ಅಲ್ಲವೇ ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿಯ ಧರ್ಮವೇ ಮೇಲು ಯದುಪತಿ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ ಓಹೋ ಮೇರೆ ಮೀರಿತು ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ ಆದರೂ ಒಂದು ಮಾತನ್ನು ಹೇಳುವೆನು ಆಲೋಚಿಸಿ ಈ ನಿನ್ನ ಗುರು ಹಿರಿಯರು ಬಂಧುಗಳು ಮಿತ್ರರು ಸಹೋದರು ಇವರೊಂದು ಸಾರಿ ದೃಷ್ಟಿಸಿ ನೋಡು ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ ದುರ್ಯೋಧನ ಸುಯೋಧನ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು ನಿಮ್ಮೆಲ್ಲರ ಸ್ನೇಹ ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನೂ ಬೇಡ ಯೋಚಿಸಿ ಇದು ಅತ್ಯಂತ ನಿಕಟವಾದ ವಿಷಯ ಈ ಸಂಧಿಯನ್ನು ನಿರಾಕರಿಸಬೇಡ ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ ಶತ್ರುಗಳು ನಿನ್ನನ್ನು ಹೇಡಿ ಎಂದು ಹಳಿಯುವರು ಕ್ಷಮಾಭಿಕ್ಷೆಯನ್ನು ಬೇಡುವರು ಮಿತ್ರರು ಪುಳಿತಕ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು ಈ ಸಾಮ್ರಾಜ್ಯ ಶಾಸನವು ನಿರಾಸಾಯವಾಗಿ ನಿನ್ನ ಕೈ ಸೇರುವುದು ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷನಾಗ ಆಗ ನೀನು ವಿಶ್ವದಲ್ಲಿ ಅಪ್ರತಿಮ ನೆನೆಸಿ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ ಅವರ ಈ ಇಷ್ಟವನ್ನಾದರೂ ನೆರವೇರಿಸಿ ಸಂಧಿಗೆ ಸಮ್ಮತಿಸಿ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ ನಿಮ್ಮ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದ ಸಲುವಾಗಿ ಮಾನಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವನು ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ ಸತ್ಯ ಪರಿಪಾಲನೆಗಾಗಿ ವನವಾಸ ಮತ್ತು ಅಜ್ಞಾತವಾಸವನ್ನು ಮಾಡುವುದು ಅಧರ್ಮದ ಕಾರ್ಯವೋ ಕೇಳು ವಾಸುದೇವ ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಛಲದಂಕಮಲ್ಲ ದುರ್ಯೋಧನನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ ಕೃಷ್ಣ ಪಾಂಡವರು ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ ಕೃಷ್ಣ ಧರ್ಮಬೀರುಗಳಾದವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು ಕೃಷ್ಣ ನನ್ನಿಂದಾಗದು ಕೃಷ್ಣ ಯುದ್ಧ ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ ಯುದ್ಧವು ಕ್ಷತ್ರಿಯನ ಅರ್ಥ
ಕಾಮ ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ಭಾರತ ಭೂಮಿ ದುರಾಸ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಭಾವ. ಭಾರತ ಭೂಮಿ ಸಚೈತಿ ದುರಾಸ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ಕರೆ ದಿಗನಿ ಅನುಜಾತರ ಕರೆ ದಿಗನಿ ಅನುಜಾತರ ಕರೆಯಲಿಟ್ಟು ಖ್ಯಾತಿ ಪಡೆ ಕರೆಯಲಿಟ್ಟು ಖ್ಯಾತಿ ಪಡೆ ತುದಿಯಾಗು ವೀರ. ಭಾರತ ಭೂಮಿ ಸಚೈತಿ ದುರಾಸ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ವೈರವನ್ನೇ ನೀಗಿ ವೈರವನ್ನೇ ನೀಗಿ ತೈರನೆಯ ತಾಳೈ ಬಾಳೈ ಬಲು ಧರ್ಮ ನಿರುತ ಚರಿತ ಕರುಣ ಪರಗುಣಯುತ ನೆನೆಸಿ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿ ಪರಗುಣಯುತ ನೆನೆಸಿ ಹೊರೆದರೆಯ ಭಾರತ ಭೂಮಿ ಸಚೈತಿ ದುರಾಸ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಹೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತು ನೋಡಿ ಕುರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಅಂತ ಕೆಳೆದದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಮೃತಿಯನ್ನು ಹಿಂಬಾಲಿಸಿ ಧರ್ಮನಿಷ್ಠರು ಸತ್ಯಶೀಲರು ಆದ ಪಾಂಡವರಲ್ಲಿ ನೀನು ಜಗಣ್ಯವಾದ ರಾಕ್ಷಸವೃತ್ತಿಯನ್ನೇ ತೋರಿಸಿದೆ. ವಾರಾಣವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಚರಣೆಯಲ್ಲಿ ಪ್ರಬುದ್ಧನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಗೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ಎಷ್ಟು ಸಾರಿ ಕೇಳುವೆ? ಅಣ್ಣ, ಇದು ಕೌರವರ ರಾಜ್ಯಸಭೆ ಅಲ್ಲ. ನಿರ್ಭಯ ಹರಡುವೆಯ ನೀಚ, ನಿರ್ಭಯ ಹರಡುವೆಯ ನೀಚ, ನಿರ್ಭಯ ಹರಡುವೆಯ ಕೃಷ್ಣ. ನಿರ್ಭಯ ಹರಡುವೆಯ ನೀಚ, ನಿರ್ಭಯ ಹರಡುವೆಯ ನೀಚ, ನಿರ್ಭಯ ಹರಡುವೆಯ. ದರ್ಬಾರಿನ ಸಂದರ್ಭವನ್ನಂತೆ ನಿರ್ಭಯದಿಂದ
ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದ ಈ ವೃದ್ಧರು ಹೇಗೆ ಅದೇಗೆ ತಲೆಚಿತ್ತರಾಗಿ ಕುಳಿತಿರುವರನ್ನ ನೋಡೋಣ. ಸಮಯವು ದೊರಕಿದರೆ ಇವರೆಂತಹ ಕಾರ್ಯ ಸಿದ್ಧತೆಗೂ ಬೀರೋರಲ್ಲ. ನಡೆಯೋಣ, ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನನೇ ಸಹೋದರ, ಈ ಶತ್ರು ಮಧ್ಯದಲ್ಲಿ ನಮಗೇನು ಕೆಲಸ? ನಿಲ್ಲು ಕುಮಾರ, ಹೋದನು, ಹೊರಟೇ ಹೋದನು. ಹೇ ಜನಾರ್ದನ, ಈ ಮದಾಂಧನನ್ನು ತಡೆಯುವವರು ಯಾರೂ ಇಲ್ಲವೇ? ಯಾವನು ಸಾಮದಾನಗಳನ್ನು ನಿರಾಕರಿಸಿ ದಂಡವನ್ನೇ ಪರಮೋಪಾಯವೆಂದು ಆಶ್ರಯಿಸುವನೋ ಅವನು ಜಾಗೃತೆಯಾಗಿ ಸಂಕಟಕ್ಕೀಡಾಗುವನು. ವಿದುರ, ವಿದುರ, ಬಾ ವಿದುರ, ಆ ಪರಮಾತ್ಮನಲ್ಲಿ ನನಯನ್ನು ಕರೆದುಕೊಂಡು ಹೋಗು. ಪರಮಾತ್ಮ, ವಾಸುದೇವ, ನಿನಗೆ ಪ್ರಣಾಮನಗಳು. ವಿದುರ, ಹೋಗಿ ಆ ಗಾಂಧಾರಿಯನ್ನು ಕರೆದುಕೊಂಡು ಬಾ. ಅವಳೊಂದು ಸಾರಿ, ಕೊನೆ ಸಾರಿ ಪ್ರಯತ್ನಿಸಿ ನೋಡಲಿ. ಹೋಗು ವಿದುರ. ಪರಮಾತ್ಮ, ಈ ವಾಸುದೇವ, ಈ ದುರ್ವಿನೀತರಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆಯು ಹತ್ತಿ ಉರಿಯುತ್ತಿರುವುದು. ಆದರೆ ನಾನೇನು ಮಾಡಲಿ? ನಾನು ಅಂಧನು, ದುರ್ಬಲನು, ಪರಾಧೀನನು. ಪರಮಾತ್ಮ, ಕುರುವೃದ್ಧರೇ, ನೀವೀ ದುರ್ಮರ್ದರನ್ನು ದಮನ ಮಾಡಲವರಾದರೆ ಈ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡುನಂದನರೊಡನೆ ಸಂಧಿಯನ್ನು ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವವು. ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವೀರ ಯೋಧರ ಪವಿತ್ರ ರತ್ನವನ್ನು ಚೆಲ್ಲುವಿರೇಕೆ? ಮಾನವ ಜಾತಿಯನ್ನು ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿದೆ. ವಾಸುದೇವ, ಈ ದುರ್ವಿನೀತರಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲಿ ಜ್ವಾಲೆಯು ಹತ್ತಿ ಉರಿಯುತ್ತಿರುವುದು. ಆದರೆ ಏನು ಮಾಡಲಿ? ನಾನು ಅಂಧನು, ದುರ್ಬಲನು, ಪರಾಧೀನನು. ವಾಸುದೇವ, ಪರಾಧೀನನು. ಗಾಂಧಾರಿ, ಕುಮಾರನಲ್ಲಿ ಗಾಂಧಾರಿ, ಬಂದೆಯ ಗಾಂಧಾರಿ? ಪ್ರಾಣೇಶ್ವರ, ರಾಜ್ಯ ಲೋಭದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನು ಸಂಧಿಗೊಡಂಬಡುವಂತೆ ಮಾಡುವ ಕಾರ್ಯವು ನಿನ್ನದು ಗಾಂಧಾರಿ. ವಿದುರ, ವಿದುರ, ಹೋಗಿ ಆ ಹತಭಾಗ್ಯನನ್ನು ಕರೆದುಕೊಂಡು ಬಾ. ಹೋಗು ವಿದುರ. ರಾಜೇಂದ್ರ, ಗಾಂಧಾರಿ, ಪುತ್ರ ಪ್ರೇಮದಿಂದ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ಏನು ಮಾಡಲಿ ಈ ಗಾಂಧಾರಿ? ಮೋಹವನ್ನು ತ್ಯಜಿಸು. ವಿವೇಕವೆಂಬ ನಿನ್ನ ಆಂತರಿಕ ಚಕ್ಷುವನ್ನು ತೆರೆ. ದುರ್ವಿನೀತನು, ದುರಾಚಾರಿಯಾದ ದುರ್ಯೋಧನನ ಕೈಯಲ್ಲಿ ರಾಜದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನ ಕೊಟ್ಟಂತಾಗುವುದು, ನರಕವನ್ನು ಕೈಬೀಸಿ ಕರೆದಂತಾಗುವುದು. ಆದರೆ ಕುರುವೃದ್ಧರ ಮತ್ತು ಶ್ರೀಕೃಷ್ಣನ ಮಾತಿನಂತೆ ನಡೆಯುವುದರಿಂದ ಧರ್ಮದ ಉದ್ಧಾರವಾಗುವುದು, ಸ್ವರ್ಗದ ದಾರಿಯು ನಿರಾಪದವಾಗುವುದು. ಗಾಂಧಾರಿ, ನಾನು ನಿರಾಶ್ರಿತನಾಗಿರುವೆನು. ನಾನು ಏನು ಮಾಡಲಾರದವನಾಗಿದ್ದೇನೆ ಗಾಂಧಾರಿ. ಗಾಂಧಾರಿ, ಯಾರು ನನ್ನನ್ನು ಕರೆಯಿಸಿದವರು? ಬಾ ಕುಮಾರ, ನಾನೇ ನಿನ್ನನ್ನು ಕರೆಸಿದನು. ಬಾ. ನಾನು ಪುತ್ರ, ಮಾತೆಯ ಮಾತನು ಆಲಿಸು ವೀರ. ಮಾತೆಯ ಮಾತನು
ವೈರವು ತರವೇ ನನ್ನೊಂದಿಗೆ ಮಾತನಾಡುವ ಇಷ್ಟವಿಲ್ಲವೋ? ನಾನು ನಿನ್ನ ತಾಯಿ, ಅಗಣ್ಯ ವ್ರತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲುಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದೊಂದು ತೊಟ್ಟು ನೀರು ಬಿದ್ದರೂ ನನ್ನ ದೇಹದ ರಕ್ತವು ನಷ್ಟವಾದಂತೆ ಎಂದು ಭಾವಿಸುತ್ತಿದ್ದೆನು. ಚತುರ್ದಶ ಭುವನಗಳಲ್ಲಿ ಹುಡುಕಿದರು ತಾಯಿಯಂತಹ ಬಂಧುವು, ಹಿತೈಷಿಯು, ಸ್ನೇಹಿತೆಯು ಮತ್ತಾರೋ ದೊರಕುವುದಿಲ್ಲ. ನಾನು ನಿನ್ನ ಹಿತಕ್ಕಾಗಿಯೇ ಹೇಳಿದೆನು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸಿ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಳು. ಅಮ್ಮ, ಪುನಃ ಅದೇ ಮಾ, ನಿನ್ನ ಪುತ್ರಗೆ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲು ಇಲ್ಲ ತಾಯಿ, ಅದೆಂದಿಗೂ ಸಾಧ್ಯವಿಲ್ಲ. ಈ ಜಗತ್ತೆಲ್ಲ ಪ್ರತಿಭಟಿಸಿದರೂ ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ ತಾಯಿ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ರಾಜ್ಯವನ್ನ ಅಪೇಕ್ಷಿಸುವವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ವಾಸುದೇವ, ಇದೆನ್ನ ಕೊನೆಯ ಸಂದೇಶ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರತಿಕರ ವೀರಘೋಷದಲ್ಲಿ. ತಿಳಿದಿರು, ನನಗಿನ್ನು ಸಮಯವಿಲ್ಲ. ಕುಮಾರ, ಸಮಯವಿಲ್ಲ. ಅಧರ್ಮ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವಿಲ್ಲುವುದು. ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿರುವುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯಾ? ಅದು ಸಾಧ್ಯವಿಲ್ಲ ಪುತ್ರ. ನೀನು ನಾಶವನ್ನು ಹೊಂದಿದೆ. ಸಂಗಡ ಕುರುಕುಲವೂ ನಾಶವಾಗುವುದು. ನಿನ್ನ ವೃದ್ಧ ಅಂಧಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಅಳುತ್ತ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ಪರಮಾತ್ಮ, ಈ ಗಾಂಧಾರಿ ಕಪಾಲದಲ್ಲಿ
ಎಂತಹ ಕರುಣ ಕಥೆಯನ್ನು ಬರೆದೆ ದೇವ, ಎಂತಹ ಕರುಣ ಕಥೆಯನ್ನು ಬರೆದೆ. ಅನರ್ಥವಾಯಿತು ವಾಸುದೇವ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ಧೂತನನ್ನು ಬಂಧಿಸುವುದು ಜಗದ ಜೀವನದ ತನು ನೀ ಆಡಿಸಿ ಕುಣಿಸಿ ಮಾಯಯ ಕನಿಸಿ, ಆಡಿಸಿ ಕುಣಿಸಿ ಮಾಯಯ ಕನಿಸಿ, ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರಿಲ್ಲ ಜಗದ ಜೀವರಲಿ, ಬಲ್ಲವರಿಲ್ಲ ಜಗದ ಜೀವರಲಿ, ಪವನಕ್ಕೆ ಸಿಲುಕಿದ ಪ್ರಾಂತಿಯ ಮನುಜರ, ಪವನಕ್ಕೆ ಸಿಲುಕಿದ ಪ್ರಾಂತಿಯ ಮನುಜರ, ಭವರೋಗ ವೈದ್ಯ ನೀ ಪರಿಪಾಲಿಸು, ಭವರೋಗ ವೈದ್ಯ ನೀ ಪರಿಪಾಲಿಸು, ಜಗದ ಜೀವನದಾತನು ನೀ ಆಡಿಸಿ ಕುಣಿಸಿ ಮಾಯಯ ಕಮಿಸಿ, ಆಡಿಸಿ ಕುಣಿಸಿ ಮಾಯಯ ಕಮಿಸಿ, ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ಜಗದ ಜೀವ. ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಕೈ ಜೋಡಿಸಿ ಬೇಡುವೆನು, ನೀನಿಲ್ಲಿಂದ ಕೂಡಲೇ ಹೊರಟು ಹೋಗು. ಸಜ್ಜನರಿಂದ ಪರಿತ್ಯಕ್ತವಾದ ದೇವರನ್ನು ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ದುರ್ಯೋಧನನಿಗೆ ಎದರಿ ನಾನಿಲ್ಲಿಂದ ಪಲಾಯನ ಮಾಡಲೇ ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡದ ಈ ಕೃಷ್ಣನು ಆ ದರ್ಪಾಂಧನಾದ ಒಬ್ಬ ಮನುಷ್ಯನಿಗೆ ಹೆದರುವುದೇ? ರಾಜಮಹೇಶಿ, ಈ ಚಕ್ರದಲ್ಲಷ್ಟು ಶಕ್ತಿ ಇದೆ ಎಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯಗಳು ಆರಂಭವಾಗುವು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾದರು. ಇಂತಹ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದುರುವುದೇ? ಭೀತನಾಗಲೇ? ಭಯವಲ್ಲ ಪ್ರಭು. ಓ ಪಾಂಡುರಂಗ, ಪ್ರಭು ವಿಠಲ, ವೇಣುಗೋಪಾಲ, ರುಕ್ಮಿಣಿ
ಆಕಾಶ ಭೂಮಿಗಳ ಅಳಿದಂತ ಪಾದ ತಾಯಿಯನ ಶಿರದಿ ಕುಳಿತಾಡಿದ ಪಾದ ಆಕಾಶ ಭೂಮಿಗಳ ಅಳಿವಂತ ಪಾದ ತಾಯಿಯನ ಶಿರದಿ ಕುಳಿತಾಡಿದ ಪಾದ ಕಾನನದಿ ಕಲ್ಲಾದ ಸತಿಗೆ ಜೀವವ ತಂದ ಕಾನನದಿ ಕಲ್ಲಾದ ಸತಿಗೆ ಜೀವವ ತಂದ ರಂಗನ ಪಾದವ ನಂಬಿ ಹೇಳಿದ ಓ ಪಾಂಡುರಂಗ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ ಪಾಪವನ್ನು ಕಳುವಂತ ಗಂಗೆ ಜನ್ಮಿಸಿದಂತ ಪಾಪವನ್ನು ಕಳೆದಂತ ಗಂಗೆ ಜನ್ಮಿಸಿದಂತ ರಂಗನ ಶ್ರೀಪಾದವಲಂಬಿ ನೈದ ಓ ಪಾಂಡುರಂಗ ಪ್ರಭೋತ್ತಲ ವೇಣುಗೋಪಾಲ ಪಾದಗಳ ಮಣ್ಣಿಗೆ ಬಂದಿತು ಮಾತುಗಳು ಕಾಣೆಯ ತಂದೆ ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ಆದರೆ ನನ್ನ ಸಮ್ಮುಖದಲ್ಲಿ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರನ ಪುತ್ರನ ಕೈಯಿಂದ. ಹೋಗು ಪ್ರಭು, ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸು. ನಿನ್ನೆ ಚರಣಗಳನ್ನು ಮುಟ್ಟಿ ಬೇಡುವೆನು, ಈ ಸ್ಥಾನವನ್ನು ತ್ಯಾಗ ಮಾಡು. ಏಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಓಡುವ. ನಾನು ಯಾವ ಮಹೋತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನು, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಆಸೆಯಿಂದ ಬಂದು ದುರ್ಯೋಧನನನ್ನು ಪ್ರಿಯ ಬಂಧುವನೆಂದು ಆಲಂಗಿಸಲು ನಾನಿಲ್ಲಿಗೆ ಬಂದೆ. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿ ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತರವು ರೆಕ್ಕೆಗಳು ಹುಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಸರಾಗಿ ಹಿಂದಿರುಗುವೆ. ಆದರೂ ಚಿಂತೆಯಿಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ನಾನು ಏಡಿಯಂತೆ ಓಡುವೆನು. ಇನ್ನೆಲ್ಲಿಯ ಪಲಾಯನ ಮಾಡುವುದು? ನಿಲ್ಲ ವಂಚಕ, ಕೃಷ್ಣನಿಂದ ಗತಿ ಬೇಡ ಯೋಧನನೆ ತೋರಿ ಗನ್ನಾತಿಗಳು ಸೈರನೆ ಗತಿ ಬೇಡ ಯೋಧರನೆ ತೋರಿ ಗನ್ನಾತಿಗಳು ಸೈರನೆ ಅದಕ್ಕಿಂತು ಬದರುವೆ, ಅದೇ ಮಾತ ಬಗಲುವೆ, ಕುಲಹೀನ ಕುಲಹೇಡಿ ಕುಲವ ಮರತೆಯ ತರೆಯಲು ತಡೆಯದೆ ಬಿಡುವೆನೆ ನಿಂದನು. ಅದೇಕಿಂತು ಬದರುವೆ, ಅದೇ ಮಾತ ಬಗಲುವೆ, ಕುಲಹೀನ ಕುಲಹೇಡಿ ಕುಲವ ಮರತೆಯ ತರೆಯಲು
ನಿನ್ನನು ಕದನದೊಳು ನಿನ್ನ ಮದವನಾಗಿವೆ ಕದನದೊಳು ನಿನ್ನ ಮದವನಡಗಿವೆ ಎದುರೊಳು ಮರುಳೆ ಮಂದ ಮತಿಯಂತೆ ಮುಂದ ನರಿಯದೆ ದುರ್ಯೋಧನ ಮಂದ ಮತಿಯಂತೆ ಮುಂದ ನರಿಯದೆ ಸಂದುಗವ ಪಡುವೆ ಸಂದುಗವ ಪಡುವೆ ಸಾರುದ ಸೈಪೆ ನಿನ್ನ ಮೋಸ ಸಾರು ನಾನ್ ಸೈಪೆ ನಿನ್ನ ಮೋಸ ಸಾರು ನಾನ್ ಸೈಪೆ ನಿನ್ನ ಮೋಸ ಸೈರಿತ ಬಲ್ಲವರಾರು ಸುಯೋಧನ ಸೈರಿತ ಬಲ್ಲವರಾರು ಪರಮ ಪುರುಷ ನೆನಪು ಬಿರುದನು ಪರಮೆಯೇ ಹಣಕ್ಕೆ ಕೆಡುತ್ತನೆ ನಿನ್ನನು ಪರಮ ಪುರುಷ ನೆನಪು ಬಿರುದನು ಪರಮೆಯೇ ಹಣಕ್ಕೆ ಕೆಡುಗನೆ ನಿನ್ನನು ಗತಿ ಬೇಡ ಸುಯೋಧನ ಕೋರಿ ಜನಾತಿಗಳು ಕೋರಿ ಜನಾತಿಗಳು ಸೈರಣೆ 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 ನನ್ನನ್ನು ಬಂಧಿಸುವೆ ದುರ್ಯೋಧನ ಬಟ್ಟೆಯಿಂದ ಬೆಂಕಿಯನ್ನು ಬೀಸಣಿಕೆಯಿಂದ ಗಾಳಿಯನ್ನು ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆಚ್ಚಿಸುವೆಯಾ ವ್ಯರ್ಥ ವ್ಯರ್ಥ ನಿನ್ನಿಂದ ಆಗುವುದಿಲ್ಲ ಕೃಷ್ಣ ಈ ಬೆದರಿಕೆಯ ಮಾತುಗಳಿಂದ ಪ್ರಯೋಜನವಿಲ್ಲ ಅಕ್ಕಳಿಂದ ಕೃಷ್ಣನನ್ನು ಬಂಧಿಸಿರಿ 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 ಬಂಧಿಸಿರಿ. ನೀನು ದುರ್ಯೋಧನ, ಯಾರಿಗೆ ಸಾಧ್ಯ ಕೃಷ್ಣನನ್ನು ಬಂಧಿಸಲು? ಗಗನದ ಚಂದ್ರನಿಗ ಭೂಮಂಡಲವನ್ನು ಎತ್ತಲು ಪ್ರಯತ್ನಿಸಿದಂತೆ ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣ. ಅಮ್ಮ ಇಡೀರಿ ಇಡೀರಿ ಎಲ್ಲಿ ಪಾಶಗಳು? ಅಣ್ಣ ಕೃಷ್ಣನನ್ನು ಹಗ್ಗಗಳಿಂದ ಬಂಧಿಸಿರಿ 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 ಬಂಧಿಸಿರಿ. ಸಹೋದರ ದುಶಾಸನ ತಕ್ಕನಾಚೆ ಈ ದುಷ್ಟನನ್ನು ಸಂಹರಿಸುವೆನು. ಅಲ್ಲಿ ಇಲ್ಲಿ ಎಲ್ಲಿ ಅಲ್ಲಿ ಜೀವನ ಮಾಯ ಮಾಯವೀ ಜೀವನ ಯೋಗಿ ತೋಯ ಜಾಚನೆ ಮಾಯವೀ ತೋರೈ ಮಾಯ ಮಾಯವೀ ಜೀವನ ಯೋಗಿ ತೋಯ ಜಾಚನೆ ಮಾಯಾ ಪಾಚವಾ ಜಯಿಸುತ್ತಲೀ ದಿನ ಮಾಯಾ ಪಾಚವಾ ಜಯಿಸುತ್ತಲೀ ದಿನ ನೀಯುವೆ ಅರಣವ ನ್ಯಾಯದ ಮಾರ್ಗದಿ ನೀಯುವೆ ಅರಣವ ನ್ಯಾಯದ ಮಾರ್ಗದಿ ತೋಯ ಜಾಚನೆ ಉಪಾಯ ವಿತೋರೆ ಮಾಯಾ ಮಾಯವೇ ಜೀವನ ಯೋಗಿಸಿ ತೋಯ ಜಾಚನೆ ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬುವಂಗ ರಾಜ. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆದುಕೊಳ್ಳುವುದರಲ್ಲಿ ಆಶ್ಚರ್ಯವೇನಿದೆ? ದುರ್ಯೋಧನರಲ್ಲಿ ನಿನಗಿರುವ ರಾಜಭಕ್ತಿ ಮತ್ತು ಭರವಸೆಯಿಂದ ನಿನ್ನ
ನಿನ್ನ ವಿಚಾರದಲ್ಲಿ ಕುವಾಚ ಶಬ್ದಗಳನ್ನಾಡಲು ಹಿಂಜರಿಯಲಿಲ್ಲ ಕರ್ಣ. ದುರ್ಯೋಧನನು ಎಲ್ಲವನ್ನೂ ಕೇಳಿದರೂ ಕೇಳದವನಂತೆಯೇ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆ, ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು ಶಕುನಿ. ಏನು ನಡೆಯಿತು? ಮೊರೆ ಮೋಚದೆ ಹೇಳು. ಕೃಷ್ಣನು ರಾಜ್ಯಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಎಪ್ಪುಲಿಯಂತ ಆರ್ಭಟಿಸುತ್ತ ಭೀಷ್ಮ ದ್ರೋಣಾದಿಗಳು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಸಮಸ್ತ ಸಾಮಂತ ರಾಜರನ್ನ ಯುದ್ಧಕ್ಕೆ ಸಿದ್ಧರಾಗುವಂತೆ ಆಜ್ಞೆ ಮಾಡಿದರು. ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಆಗ ಭೀಷ್ಮನು ಕುರುಪಿತಮಹರು ಏನು ಹೇಳಿದರು? ಆದ ರಾಜನ ಮಾತಿನಿಂದ ಹಸುವಿಂದ ಭೀಷ್ಮನು ಆ ರೀತಿ ಹೇಳಿರಲಾರ. ಆದರ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯವು ಭಂಗವಾಯಿತು. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ದುರ್ಯೋಧನಲ್ಲಿ ಇಂತಹ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ನೀನು ರಥವನ್ನೇರಿ ಕೃಷ್ಣನೆಡೆನೆ ಹೋದೆಯಷ್ಟೇ ಭೀಷ್ಮನು ಆ ಸಂಗತಿಯನ್ನ ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗೆ ನೀನು ಎಲ್ಲಿ ವಶನಾದೆಯೋ ಎಂದು ದುರ್ಯೋಧನನ ಸಂದೇಹ. ಕುರುಕುಲದರಸು ಕರ್ಣನ ಸ್ವಾಮಿ ನಿಶ್ಚಯನ್ನು ತಿಳಿದಿಲ್ಲವೇ? ತಿಳಿದಿರುವರು. ಆದರೇನು, ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕಟ್ಟಕೂಡದೆಂದು ನಿರ್ಧಾರವಾಯಿತು. ಇದಕ್ಕೂ ಕಾರಣರು ಭೀಷ್ಮರು. ಯಾರಾದರೂ ಏನು, ಸಭೆಯಲ್ಲಿ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡುವುದರಲ್ಲಿ ಹಿಂಜರಿಯಲಿಲ್ಲ. ಏನು ಹೇಳಿದರವರು? ಆ ದುರ್ವಾಕ್ಯಗಳನ್ನು ನನ್ನ ಬಾಯಿಂದ ಹೇಳಲಾರೆ. ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ಭಕ್ತಿಯಲ್ಲಿ ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ಅಯ್ಯೋ ವಿಧಿ, ವಿಧಿ. ಒರೆದಾತನೆ ಚೆರಿದನೆಂದರೆ ನಾಯಿಗೆ ಜೀವಿಪುದೋ ಲೋಕದಿ, ನಾಯಿಗೆ ಜೀವಿಪುದೋ ಎತ್ತಣ. ಒರೆದಾತನೆ ಚೆರಿದನೆಂದರೆ ನಾಯಿಗೆ ಜೀವಿಪುದೋ ಲೋಕದಿ, ನಾಯಿಗೆ ಜೀವಿಪುದೋ. ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ಪರವಾಗಿ ಜನಿಸಿದರು ನರ ಜನ್ಮ ಬೇಡ. ಮೃಗವಾಗಿ ಜನಿಸಿದರು ನರ ಜನ್ಮ ಬೇಡ. ಕೊರೆದಾತನೆ ಸೇರಿದನೆಂದರೆ ನಾಯಿಗೆ ಜೀವಿಪುದೋ ಲೋಕದಿ, ನಾಯಿಗೆ ಜೀವಿಪುದೋ. ಪರಮಾತ್ಮ ಕುಲವೆಂದು ಜರಿಯುವುದಾದರೆ ನೆಲವು ಯಾವ ಕುಲ? ಹರಿಯುವ ಜಲವು ಯಾವ ಕುಲ? ಪರಮಾತ್ಮ
ಕುಲ ಕುಲವೆಂದು ಬೆರೆಯುವುದಾದರೆ ನೆಲವು ಯಾವ ಕುಲ ಹರಿಯುವ ಜಲವು ಯಾವ ಕುಲ ಗಾಳಿಯು ಯಾವ ಕುಲ ಬೆಳಗುವ ಜ್ಯೋತಿಯು ಯಾವ ಕುಲ ಕೊರೆದಾತನೇ ಸೇರಿದನೆಂದರೆ ಇನ್ನೊಂದು ಜನ್ಮದಲ್ಲಿ ಜನ್ಮ ತಾಳಿದರೆ ಪರವಾಗಿ ಜನಿಸಿದಲು ನರ ಜನ್ಮ ಬೇಡ ಮೃಗವಾಗಿ ಜನಿಸಿದಲು ನರ ಜನ್ಮ ಬೇಡ ಪೊರೆದಾತನೇ ಸೇರಿದನೆಂದರೆ ನಾಳೆಗೆ ಜೀವಿಪುನೋ ನಾಳೆಗೆ ಜೀವಿಪುನೋ ದೈವವೇ ದೈವವೇ ವಿಧಾತನು ಮಾನವನ ಜಾತಿಯಲ್ಲಿ ಸದ್ಗುಣಗಳಲ್ಲ ಉಚ್ಚ ಕುಲದಲ್ಲಿ ಮೀಸಲಾಗಿತ್ತಿರುವನು. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಸ್ಥಿರನಾಗು ಕರ್ಣ. ದುರ್ಯೋಧನು ನಿನ್ನ ಅವಾಚ್ಯ ಸ್ನೇಹವನ್ನು ನಿರಾಕರಿಸಿದರ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲ ಎಂದು ಶಪಥ ಮಾಡು. ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದ ಸಾಧ್ಯವಿಲ್ಲ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಅಂಗಾಧಿಪತಿ ಈ ಅಂಗಿನ ಬಾಳಿನ ಸತ್ವಾತಿಶಯವನ್ನು ಅಂಗಾಧಿಪತಿ ಕರ್ಣ. ಈ ಅಂಗಿನ ಬಾಳಿ ಸತ್ವಾತಿಶಯವನ್ನು ಅಂಗಾಧಿಪತಿ ಕರ್ಣ. ಎತ್ತ ತಾಯಿಯೋ ನಿನ್ನ ಗಂಗೆಗೆ ಎತ್ತ ತಾಯಿಯೋ ನಿನ್ನ ಗಂಗೆಗೆ ಕಲಿಸಿದ ಗುರುತಾನು ಕಲಿಯಾದನು. ಕಲಿಸಿದ ಗುರುತಾನು ಕಲಿಯಾದನು. ಸಾಕಿದ ಹೊರಸು ಸಾಮಿತ್ಯನಿಗಾನು. ಸಾಕಿದ ಹೊರಸು ಸಾಮಿತ್ಯನಿಗಾನು. ಇದವಿದು ಶಕುನಿಯ ಶಪಥವ ತಿಳಿಯದೆ. ಇದವಿದು ಶಕುನಿಯ ಶಪಥವ ತಿಳಿಯದೆ. ಇದವಿದು ಶಕುನಿಯ ಶಪಥವ ತಿಳಿಯದೆ. ಅಂಗಾಧಿಪತಿ ಕೇಳಯ್ಯ ಈ ಅಂಗಿನ ಬಾಯಿ ಸತ್ವಾತಿಶಯವ ಅಂಗಾಧಿ ಅಂಗಾಧಿ ಅಂಗಾಧಿಪತಿ ಕೇಳಯ್ಯ ಕರ್ಣ. ಕರ್ಣ, ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅವಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗರು ಇದಕ್ಕಿಂತಲೇ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿರುವಂತಿದೆ.
ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಾಟಸ್ಥ್ಯ ಭಾವವನ್ನು ವಹಿಸುವನಯ್ಯ. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದ ಶಕುನಿ. ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ನಾನು ನಿನಗಾಗಿ ಎಲ್ಲೆಲ್ಲಿಯೋ ಹುಡುಕಿದೆನು. ಬಂದು ಎಷ್ಟೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಮಿತ್ರ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿವಿಲ್ಲ. ಪುನಃ ನೋಡುವೆನು, ಆಗ ಶಪಥವೇನೆಂದು ತಿಳಿಯುವುದು. ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯ ಪದತಳಿತರಾಗಿ ಪಶುಗಳಂತೆ ಜೀವಿಸುವ ಸೂತಕುಲದವರಿಗೆ ಸಂತೋಷ ಸುದ್ದಿಯಿಂದ ಬರುವುದು. ಇದೇನು ಶಕುನಿ, ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿದೆಯಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನು ಸೈನ್ಯಾಧ್ಯಕ್ಷನನ್ನಾಗಿ ಮಾಡಲು ನಿರ್ಧರಿಸಿದೆ. ನಾನು ಅದನ್ನು ತಿಳಿಸುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದದ್ದು. ಇದೇನು ಪರಿಹಾಸವೇ ಕೌರವೇಶ್ವರ? ಕರ್ಣನಿಗೆ ಸೇನಾಧಿಪತ್ಯವೇ? ಏಕೆ? ಕರ್ಣನು ವೀರಪುರುಷನಲ್ಲವೇ? ಇರಬಹುದಯ್ಯ. ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವಿ ವಿಜಯಿಯಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃಪವರ್ಮ ಮುಂತಾದ ಉತ್ತಮ ವರ್ಣದ ಮಹಾರಥಿಗರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದನ್ನು ಧಿಕ್ಕರಿಸುವುದರಿಂದ ಎಷ್ಟು ಜನರ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಅಂತರಂಗದಲ್ಲಿ ಭೀಷ್ಮರು ಪಾಂಡವ ಪಕ್ಷಪಾತಿಗಳು. ಇವರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಹಿಂಜರಿಯುವುದಿಲ್ಲ. ಅಲ್ಲದೆ ಭೀಷ್ಮನು ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿല്ലെಂದ ಕರ್ಣನು ಈ ದಿನ ನಿಷ್ಕಾರಣವಾಗಿ ಶಪಥ ಮಾಡಿರುವನು. ನೀನವನಿಗೆ ಸೇನಾಧಿಪತ್ಯವನ್ನು ಕಟ್ಟಿದರೆ ಶಪಥವನ್ನು ಮೀರಿ ಅವನು ಅದನ್ನು ನಿರ್ವಹಿಸುವಂತಿಲ್ಲ. ಭೀಷ್ಮಾದಿಗಳು ಕೋಪಗೊಳ್ಳುವರು. ಆದುದರಿಂದ ನೀನು ಹೋಗಿ ಕುರುಪಿತಾಮಹನನ್ನು ಅವತರಿಸಿ. ಅವತರಿಸು ಅವತರಿಸು ಶಚಿವಂಶ ಅವತರಿಸು ಅವತರಿಸು ಶಚಿವಂಶ ಅವತರಿಸು ಉರುಳಿತು ಕಾಲನಾರದ ಉರುಳಿತು ಕಾಲನಾರದ ಮರಳಿತು ವೈರಿಯ ಎದ್ದಾರಿ ಮರಳಿತು ವೈರಿಯ ಎದ್ದಾರಿ ಬಾಧಿತು ಮನ ತಳಕು ತೂಲಿತು ಸದ್ಭಾವ ಬಾಧಿತು ಮನ ತಳಕು ತೂಲಿತು ಸದ್ಭಾವ ಕಾಸೆಯ ಬಲಿತು ಸೈರಿತು ಗೌರವ ಕಾಸಿಯ ಬಲಿಸುತ್ತೆ ಸೈರಿಸು ಗೌರವ ಕಾಸಿಯ ಬಲಿಸುತ್ತೆ ಸೈರಿಸು ಗೌರವ ಅವತರಿಸು ವಂಶ ನೀ ಅವತರಿಸು ಶಚಿವಂಶ ಅವತರಿಸು 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 ವಂಶ
ಹಾಗಾದರೆ ಈಗೇನು ಮಾಡುವುದು? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನಿತವಾಗಿದ್ದು ಈಗ ಚಿಂತಿಸುವ ಫಲವಿಲ್ಲ. ಈಗಲೇ ಹೋಗಿ ಕುರು ಪಿತಾಮಹನನ್ನು ಕಾಣು. ಹಾಗೇ ಮಾಡುವೆನು. ನೀನು ನನ್ನ ಸಂಗಡ ಬಾಮಾವ. ದುರದಿಗಳ್ದನ ಬರದಿ ವೈರಿಗಳ ಸಾಧಿಸುವೆ ಸಮರನ ಗಣದಿ ನಾನು. ಸಾಧಿಸುವೆ ಸಮರನ ಗಣದಿ ನಾನು. ಸುರನರವರ ಕೆಂಪುರುಷ ಮೆಚ್ಚುವ ಅವ ಸುರನರವರ ಕೆಂಪುರುಷ ಮೆಚ್ಚು ಸುರ ನರ ವರ ಸುರನರವರ ಕೆಂಪುರುಷ ಮೆಚ್ಚುವ ಶತ್ರು ಬಲದ ಪದ್ಧತಿಯನ್ನ ಬರೆದು ಬಿಡುವೆ. ಶತ್ರು ಬಲದ ಪದ್ಧತಿಯನ್ನ ಬರೆದು ಬಿಡುವೆ. ಗದೆಯನ್ನು ತಿರುಗಿಸಿ ತತ್ತರಗೊಳಿಸಿ ಗದೆಯನ್ನು ತಿರುಗಿಸಿ ತತ್ತರಗೊಳಿಸಿ ತರೆದು ತರೆದು ಕಳ ವೈರಿಯ ಶಿರಗಳ ತರೆದು ತರೆದು ಕಳ ವೈರಿಯ ಶತ್ರು ಬಲದ